ಓಟ್ಸಿಂದ ಮಾಡಿದ ಇಡ್ಲಿಯ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, ರೋಲ್ಡ್ ಓಟ್ಸ್ ಉಪಯೋಗಿಸಿ ಮಾಡಿದ ಇಡ್ಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಷ್ಟೇ ಸಾಫ್ಟ್ ಕೂಡ ಆಗಿದೆ, ತಿನ್ನಲಿಕ್ಕೆ ಸಹ ರುಚಿಯಾಗ್ತದೆ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ನಾನಿದನ್ನು ಮಾಡಿದ್ದೇನೆ. ಹೆಲ್ದಿ ರೆಸಿಪಿ ಇವತ್ತಿನದು. ಕ್ಯಾರೆಟ್, ಬಟಾಣಿ, ತರಕಾರಿ ಎಲ್ಲ ಹಾಕಿ ಮಾಡಿದ ರೆಸಿಪಿ. ಹಾಗಾದರೆ ಇದನ್ನು ಹೇಗೆ ಮಾಡೋದೆಂದು ನೋಡುವ. ನೋಡಿ, ಇದು ಒಂದು ದೊಡ್ಡ ಕಪ್ಪಲ್ಲಿ ನಾನು ರೋಲ್ಡ್ ಓಟ್ಸ್ ತೆಗೆದುಕೊಂಡಿದ್ದೇನೆ. ನೋಡಿ, ಚಪ್ಪಟೆ ಇರ್ತದೆ ನೋಡಿ ಅದು. ಇದನ್ನೀಗ ನಾನು ಒಂದು 2 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿತಾ ಇದ್ದೇನೆ. ಸ್ವಲ್ಪ ಪರಿಮಳ ಬರಬೇಕು, ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು, ರುಚಿ ಆಗ್ತದೆ ಇದು ಪರಿಮಳ ಬಂದರೆ, ಅದಕ್ಕೋಸ್ಕರ. ನೋಡಿ, ಇದನ್ನು ಹುರಿದಾಯ್ತು. ಈಗ ನಾನೊಂದು ಪ್ಲೇಟಲ್ಲಿ ತಣ್ಣಗಾಗಲಿಕ್ಕೆ ಅಂತ ತೆಗೆದಿಡ್ತಾ ಇದ್ದೇನೆ. ತಣ್ಣಗಾದ ಮೇಲೆ ನಾವು ಪುಡಿ ಮಾಡಲಿಕ್ಕಿದೆ. ಈಗ ನಾವು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಒಂದು ಬಾಣಲೆಗೆ ಹಾಕ್ತಾ ಇದ್ದೇನೆ. 2 ಚಮಚ ಸಾಕು. ಅದೇ ದೊಡ್ಡ ಕಪ್ಪಿನಲ್ಲಿ, ಪ್ರತಿಯೊಂದಕ್ಕೂ ದೊಡ್ಡ ಕಪ್ಪೇ ನಾನು ಉಪಯೋಗಿಸಿದ್ದೇನೆ. ಒಂದೇ ಕಪ್ ಉಪಯೋಗಿಸಿ ಮಾಡಬೇಕು. 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಕಿ ಚಟಪಟ ಅಂದಾಗ 1 ಕಪ್, ಸೇಮ್ ಕಪ್ ಯೂಸ್ ಮಾಡಿದ್ದೇನೆ ನಾನು. 1 ಕಪ್ಪಿನಷ್ಟು ರವೆ, ಬಾಂಬೆ ರವೆ ನೋಡಿ, ಉಪ್ಪಿಟ್ಟು ಮಾಡ್ತೇವೆ, ಅದನ್ನು ಹಾಕಿ ಸ್ವಲ್ಪ ಪರಿಮಳ ಬರುವವರೆಗೆ ಹುರಿಯುವ. ಇದನ್ನು ಚೆನ್ನಾಗಿ ಪರಿಮಳ ಬರಲಿ. ನೋಡಿ, ಈಗ ಸ್ಟವ್ ಆಫ್ ಮಾಡಿದ್ದೇನೆ. ಇದನ್ನು ಒಂದು ಬೇರೆ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ಇದನ್ನೀಗ ನಾನು ಇದಕ್ಕೆ ಇನ್ನು ನೆಕ್ಸ್ಟ್ ಏನೇನು ಬೇಕು ಅದನ್ನೆಲ್ಲ ಹಾಕುವ. ಅಷ್ಟರೊಳಗೆ ನಾವೀಗ ಇದನ್ನು ಹುರಿದ ಓಟ್ಸ್ ಇದೆ ನೋಡಿ, ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು. ಹಾಕಿ ಇದನ್ನು ನುಣ್ಣಗೆ ಈಗ ಪುಡಿ ಮಾಡುವ. ಇದನ್ನು ನೋಡಿ, ತುಂಬ ನುಣ್ಣಗೆ ಪುಡಿ ಮಾಡಿ ತಂದಿದ್ದೇನೆ ನಾನೀಗ. ನೋಡಿ, ಇದನ್ನೀಗ ನಾವು ಹುರಿದ ರವೆ ಉಂಟು ನೋಡಿ, ಅದಕ್ಕೆ ಹಾಕುವ. ಇದಕ್ಕೆ ಹಾಕಿ ಇನ್ನು ಉಳಿದ ಸಾಮಗ್ರಿಗಳು ಹಾಕ್ಕೊಂಡು ಬರುವ ಒಂದೊಂದೇ. ಆರೋಗ್ಯಕರವಾದ ಈ ರೆಸಿಪಿ ದಯವಿಟ್ಟು ಟ್ರೈ ಮಾಡಿ ನೋಡಿ. ಒಂದು 3 ಟೇಬಲ್ ಸ್ಪೂನ್ನಷ್ಟು ತುರಿದ ಕ್ಯಾರೆಟ್ ಇದು, ಮತ್ತು ಸಣ್ಣಗೆ ಕಟ್ ಮಾಡಿದ ಕ್ಯಾಪ್ಸಿಕಮ್ ನೋಡಿ, ಇದು ಸಹ ಅಷ್ಟೇ ಒಂದು 3 ಟೇಬಲ್ ಸ್ಪೂನ್ನಷ್ಟಿದೆ ಇದರಲ್ಲಿ. ಜಾಸ್ತಿ ಬೇಕನ್ನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. 2 ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ, ಮತ್ತು ಒಂದು 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ರವೆ ಓಟ್ಸ್ ತೆಗೆದುಕೊಂಡ ಕಪ್ಪಲ್ಲಿ 1 ಕಪ್ ಮೊಸರು ಹಾಕಲಿಕ್ಕಿದೆ. ಇದು ನೋಡಿ, ಹಸಿ ಬಟಾಣಿ 3 ಟೇಬಲ್ ಸ್ಪೂನ್ನಷ್ಟು ನಾನು ಹಾಕಿದ್ದೇನೆ. ಇದು ಸಹ ತಿನ್ನಲಿಕ್ಕೆ ಸಿಹಿಯಾಗಿ ರುಚಿಯಾಗಿರ್ತದೆ ತಿನ್ನುವಾಗ. 1 ಕಪ್ ಮೊಸರು, ಅದರೊಟ್ಟಿಗೆ ನಾನೀಗ 1 ಕಪ್ ನೀರು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ತೇನೆ. ನಂತರ ಇನ್ನೊಂದು ಕಪ್, ಒಟ್ಟು ಇದಕ್ಕೆ ಒಂದು ಸಾಧಾರಣ 3 ಕಪ್ಪಿನಷ್ಟು ನೀರು ಬೇಕಾಗ್ತದೆ. ಈಗ ನಾನು 2 ಕಪ್ ನೀರು 1 ಕಪ್ ಮೊಸರು ಹಾಕಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಮತ್ತು ಓಟ್ಸ್ ಎರಡೂ ತುಂಬ ನೀರು ಬೇಕಾಗ್ತದೆ, ಅದಕ್ಕೆ ಇದು ಪಕ್ಕ ಗಟ್ಟಿ ಆಗ್ತದೆ ಇದು. ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೊಂದು 1/4 ಗಂಟೆ ನಾವು ಮುಚ್ಚಳ ಮುಚ್ಚಿ ಇಟ್ಟುವ. ಇವಾಗ ಇಡ್ಲಿ ಪಾತ್ರೆಗೆ ಅಷ್ಟೊತ್ತಿಗೆ ನಾನೀಗ ಎಣ್ಣೆ ಹಚ್ಚಿ ರೆಡಿ ಮಾಡಿಡ್ತೇನೆ. ಇದು ನೋಡಿ, ಓಟ್ಸ್ 15 ನಿಮಿಷದ ನಂತರ ನೋಡಿ, ಇದಕ್ಕೊಂದು 1/4 ಚಮಚದಷ್ಟು ಇದು ಬೇಕಿಂಗ್ ಸೋಡಾ ಇದೆ ನೋಡಿ, ಅಥವಾ ಈನೋ ಫ್ರೂಟ್ ಸಾಲ್ಟ್, ಅದನ್ನು ಹಾಕಬೇಕು. ಈನೋ ಫ್ರೂಟ್ ಸಾಲ್ಟ್ ಹಾಕೋದಾದರೆ ತಕ್ಷಣ ಮಾಡಬೇಕದನ್ನು. ಇದು ನೋಡಿ, ಎಲ್ಲ ನೀರು ಎಳೆದು ತುಂಬ ದಪ್ಪಗಾಗಿದೆ ಇದು. ಇದಕ್ಕೆ ನಾನು ಪುನಃ ಈಗ ಒಂದು 1/2 ಕಪ್ಪಿನಷ್ಟು ನೀರು ಹಾಕಿ ನೋಡಿ, ಈ ರೀತಿ ಬ್ಯಾಟರ್ ಇದ್ದರೆ ಆಯಿತು. ಬ್ಯಾಟರ್ ಈಗ ರೆಡಿಯಾಗಿದೆ. ಇದನ್ನೀಗ ಎಣ್ಣೆ ಹಚ್ಚಿದ ಪಾತ್ರೆಗೆ, ಇಡ್ಲಿ ಪಾತ್ರೆಗೆ ಹಾಕುವ. ಸ್ವಲ್ಪ ಹಾಕಿದ್ರೇ ಸಾಕು, ಚೆನ್ನಾಗಿ ಉಬ್ಬಿ ಬರ್ತದೆ ಇದು ಇಡ್ಲಿ. ನೋಡಿ, ಇಷ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು. ಇದೇ ರೀತಿ 3 ಇದಕ್ಕೆ ಸಹ ಹಾಕಿದ್ದೇನೆ. 12 ಇಡ್ಲಿ ಆಗ್ತದೆ ಒಮ್ಮೆ ಮಾಡುವಾಗ. ನೀರು ಬಿಸಿಯಾಗಿದೆ. ಈಗ ಒಂದು 1/4 ಗಂಟೆ ಇದನ್ನು ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸುವ. ನೋಡಿ, ಈಗ 1/4 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್. ದಯವಿಟ್ಟು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆಯಿತು ಅನಿಸಿದರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಇದು. ಖಂಡಿತ ನೀವು ಟ್ರೈ ಮಾಡ್ತೀರಿ ಅಂತ ತಿಳ್ಕೊಳ್ತೇನೆ ನಾನು. ಸಾಂಬಾರ್ ಅಥವಾ ಚಟ್ನಿಯ ಜೊತೆ ಈ ಇಡ್ಲಿ ತುಂಬ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿದೆ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್.
ಇನ್ನೊಮ್ಮೆ ಹೊಸ ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.